ಸದ್ಯ ಪರಪ್ಪನಗ್ರಹಾರದ ಪಾಲಾಗಿದ್ದಾರೆ ಈ ಕೊಲೆ ಪ್ರಕರಣದ ಕೊಲೆ ಅಪರಾಧಿಗಳು. ಇದರ ಬೆನ್ನಲ್ಲೇ ವಿನಯ್ ಕುಲಕರ್ಣಿ ಹೇಗಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ ಸಿಗ್ತಾ ಇದೆ. ಸೆಲ್ ಒಳಗೆ ಹೋಗ್ತಾ ಇದ್ದ ಹಾಗೆ ವಿನಯ್ ಕುಲಕರ್ಣಿ ಕಣ್ಣೀರಿಟ್ರು ಅಂತ ನಮಗೆ ಜೈಲಿನ ಮೂಲಗಳು ತಿಳಿಸ್ತಾ ಇದೆ. ಇಡೀ ರಾತ್ರಿ ಶಾಸಕ ವಿನಯ್ ಕುಲಕರ್ಣಿ ನಿದ್ದೆ ಮಾಡಿಲ್ಲ, ನಿದ್ದೆ ಕೆಡಿಸಿದ ಪ್ರಕರಣ ಇದು. ಯಾಕಂದ್ರೆ ರಾಜಕೀಯ ಜೀವನ ಕಂಪ್ಲೀಟ್ ಹೋಯ್ತು. ಕ್ವಾರಂಟೈನ್ ಸೆಲ್ನಲ್ಲಿ ಅಪರಾಧಿಗಳನ್ನು ಇರಿಸಲಾಗಿದೆ. ಇದು ಜೈಲಿನ ನಿಯಮ. ಯಾರೇ ಫಸ್ಟ್ ಬಂದರೂ ಕೋವಿಡ್ನ ನಂತರ ಅವ್ರನ್ನೆಲ್ಲ ಕ್ವಾರಂಟೈನ್ ಸೆಲ್ಗೆ ಹಾಕ್ತಾರೆ. ಅಲ್ಲೊಂದು 15 ದಿನ ಆದ ಬಳಿಕ ಮತ್ತೆ ಅವ್ರನ್ನ ಬೇರೆ ಬೇರೆ ಸೆಲ್ಗೆ ಶಿಫ್ಟ್ ಮಾಡ್ತಾರೆ. ಅಪರಾಧಿಗಳಿಗೆ ಇವತ್ತು ಕೈದಿ ನಂಬರ್ ಇರುವಂತಹ ಬಟ್ಟೆ ಸಿಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಕ್ವಾರಂಟೈನ್ ಸೆಲ್ಗೆ ಹಾಕೋದು ಪೋಸ್ಟ್ ಕೋವಿಡ್ ನಾವು ನೋಡ್ತಾ ಬರ್ತಾ ಇದ್ದೀವಿ. ಇವತ್ತು ಕೈದಿ ನಂಬರ್ ಸಿಕ್ಕು ನಂತರದ ಪ್ರಾಸೆಸ್ ಏನಿರುತ್ತೆ ಜೈಲಲ್ಲಿ? ಮಮತಾ, ನಿನ್ನೆ ವಿನಯ್ ಕುಲಕರ್ಣಿಗೆ ಯಾವಾಗ ಶಿಕ್ಷೆ ಪ್ರಕಾರ ಏನಂದ್ರು ದೋಷಿ ಅಂತ ಆಗುತ್ತೆ, ಅದಾದ ನಂತರದಲ್ಲಿ ಬೋರಿಂಗ್ ಆಸ್ಪತ್ರೆಯಲ್ಲಿ ಅವರಿಗೆ ಮೆಡಿಕಲ್ ಮಾಡಿಸಿ ಎಲ್ಲ ಅಪರಾಧಿಗಳನ್ನು ಕೂಡ ಪರಪ್ಪನಗ್ರಹ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಜೈಲಿಗೆ ಹೋದ ನಂತರದಲ್ಲಿ 2ನೇ ಬಾರಿಗೆ ವಿನಯ್ ಕುಲಕರ್ಣಿ ಕಣ್ಣೀರು ಹಾಕಿದ್ರು ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಸೆಲ್ ಒಳಗಡೆ ಹೋದ ತಕ್ಷಣ ಕಣ್ಣೀರು ಹಾಕ್ತಾರೆ. ನಂತರದಲ್ಲಿ ನೆನ್ನೆ ಹೋಗೋದಕ್ಕೆ ತಡರಾತ್ರಿ ಆಗಿತ್ತು ಅಂತ ಆದ ನಂತರದಲ್ಲಿ ಇಡೀ ರಾತ್ರಿ ವಿನಯ್ ಕುಲಕರ್ಣಿ ಸೆಲ್ನಲ್ಲಿ ನಿದ್ದೆ ಮಾಡಿಲ್ಲ ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗಿದೆ. ಅದರ ಜೊತೆಗೆ ನಿನ್ನೆ ಮಧ್ಯಾಹ್ನ ಕೋರ್ಟ್ನಲ್ಲಿ ಅಂದರೆ ಜನಪ್ರತಿನಿಧಿಗಳ ಕೋರ್ಟ್ ಬಳಿ ಬಂದಂಥ ವೇಳೆಯಲ್ಲಿ ಊಟ ಮಾಡಿದ್ದು, ಇಲ್ಲಿವರೆಗೂ ಕೂಡ ಅವರು ಊಟ ಕೂಡ ಮಾಡಿಲ್ಲ. ಆ ರೀತಿಯಾಗಿ ಬೇಸರ ವ್ಯಕ್ತಪಡಿಸ್ತಾ ಇರೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಇವತ್ತು 10 ಗಂಟೆ ವೇಳೆಗೆ ಅಪರಾಧಿಗಳಿಗೆ ನೀಡುವಂಥ CTP ನಂಬರ್ ಕೊಡ್ತಾರೆ. ಆ ನಂಬರ್ ಆಧರಿಸಿ ನಂತರದಲ್ಲಿ ಆ 10 ಗಂಟೆ ನಂತರದಲ್ಲಿ ಇವತ್ತು ಮತ್ತೆ ಈಗ ಕೋರ್ಟ್ ಬರಬೇಕಾಗಿದೆ. ಆ ಕೋರ್ಟ್ಗೆ ಮುಂಚೆ ಇವತ್ತು ಅವರಿಗೆ CTP ನಂಬರ್ ಕೊಟ್ಟು ನಂತರದಲ್ಲಿ ಇವತ್ತು ಕೋರ್ಟ್ಗೆ ಕರ್ಕೊಂಬರುವಂಥದ್ದು. ಕೋರ್ಟ್ಗೆ ಕರ್ಕೊಂಬಂದ ನಂತರದಲ್ಲಿ ಎಲ್ಲ 17 ಅಪರಾಧಿಗಳು ಕೂಡ ಇವತ್ತು ಶಿಕ್ಷೆ ಪ್ರಕಟ ಆಗುವಂಥ ಎಲ್ಲ ಸಾಧ್ಯತೆ ಹಿನ್ನೆಲೆ ಅದಕ್ಕೆ ಬೇಕಾದಂಥ ಪೂರಕ ಸಿದ್ಧತೆಗಳನ್ನು ಕೂಡ ಅವರ ಪರ ವಕೀಲರು ಕೂಡ ಮಾಡ್ಕೋತಾ ಇರುವಂಥದ್ದು. ನಿನ್ನೆ ಯಾವಾಗ ದೋಷಿ ಅಂತ ಹೇಳ್ತಾರೆ ಅದಕ್ಕೆ ಇವಾಗ ಅವರು ಪ್ರತಿವಾದ ಮಾಡ್ತಾರೆ. ಅಂದರೆ ನನ್ನ ಪರ ಏನು ಕಕ್ಷಿದಾರ ಏನಿದ್ದಾನೆ ಆತನಿಗೆ ಶಿಕ್ಷೆ ಪ್ರಮಾಣ ಕಮ್ಮಿ ಮಾಡಿ ಅಥವಾ ಇದು ಸುಳ್ಳು ಅನ್ನೋ ಮತ್ತಷ್ಟು ವಾದಗಳನ್ನು ಕೂಡ ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿಯೇ ಇವಾಗ ಪರಪ್ಪನಗ್ರಹ ಜೈಲಿನಿಂದ ವಿನಯ್ ಕುಲಕರ್ಣಿ ಸೇರಿದಂತೆ ಎಲ್ಲ 17 ಆರೋಪಿಗಳನ್ನು ಕೂಡ ಈಗ ಕೋರ್ಟ್ ಕಡೆ ಕರ್ಕೊಂಡ್ಬರ್ತಾ ಇರುವಂಥದ್ದು. ಮಮತಾ, ರೈಟ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ವಿನಯ್ ಕುಲಕರ್ಣಿ ಮತ್ತು ಇತರೆ ಅಪರಾಧಿಗಳನ್ನು ಕೋರ್ಟ್ ಕಡೆಗೆ ಕರ್ಕೊಂಡು ಬರಲಾಗ್ತಾ ಇದೆ. ಶಿಕ್ಷೆ ಪ್ರಮಾಣ ಪ್ರಕಟ ಆಗ್ತಾ ಇದ್ದ ಹಾಗೆ ಉಳಿದ ವಿಚಾರಗಳು ಕೂಡ ಗೊತ್ತಾಗುತ್ತೆ.